ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಬ್ಯೂಟಿಫುಲ್ ಆದಂಥ ಕುಚ್ಚನ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಸೀರೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಸೊ ಮೇಲ್ಗಡೆ ಬ್ಲೂ ಕಲರ್ ಇದೆ, ಕೆಳಗಡೆ ಪಿಂಕ್ ಕಲರ್ ಇದೆ, ಮತ್ತು ಸಿಲ್ವರ್ ಜರಿನ ಯೂಸ್ ಮಾಡಿದ್ದಾರೆ ಸ್ಯಾರಿ ಪೂರ್ತಿ. ಈ ಸ್ಯಾರಿಗೆ ಫ್ಲವರ್ ಡಿಸೈನ್ದು ಕುಚ್ಚು ಹಾಕೊಡಿ ಅಂತ ಹೇಳಿದ್ದಾರೆ. ಸೊ ಕುಚ್ಚು ಹಾಕೋಣ ಬನ್ನಿ. ಇಲ್ಲಿ ಸೆರಗು ಪಿಂಕ್ ಕಲರ್ ಇರೋದ್ರಿಂದ ನಾನು ಬಾಡಿ ಕಲರ್ ಥ್ರೆಡ್ನ 6 ಎಳೆ ದಾರ ತಗೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಇದಕ್ಕೆ 7 ಎಳೆ ದಾರ ಎಲ್ಲ ತಗೊಂಡ್ರೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಸೊ 6 ಎಳೆನೇ ಸಾಕು. ಮೊದಲಿಗೆ ಒಂದು ಸಾರಿ ಸೀರೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಸಾರಿ ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೀರೆ ಮೊದಲಲ್ಲಿ ನಮಗೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಈ ಕಡೆ ಸೈಡಲ್ಲಿ ಇಟ್ಕೊಳ್ಳಿಕ್ಕೆ ಬ್ಯಾಲೆನ್ಸ್ ಇರಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಾರಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಸಾರಿ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನಮಗೆ ಬೇಸು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಸ್ಟೆಪ್ಪು ನಮಗೆ ನೀಟಾಗಿ ಬರಬೇಕಂದ್ರೆ ಬೇಸಲ್ಲಿ ನಾವು ಕರೆಕ್ಟಾಗಿ ಹಾಕ್ಕೊಂಡಿರಬೇಕು. ನೋಡಿ, 3 ಚೈನು ಒಟ್ಟು 4 ಸಾರಿ ಆಗಿದೆ. ಮತ್ತು ಇನ್ನೊಂದು ಸಾರಿ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಒಟ್ಟು 3 ಚೈನ್ಗಳನ್ನ ನಾನು 5 ಸಾರಿ ಹಾಕ್ಕೊಂಡಿದ್ದೀನಿ. ಸೊ 5 ಸಾರಿ ಆದಮೇಲೆ ಇವಾಗ ನಾನು 1 2 3 4 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳಿಕ್ಕೆ ಹಾಕ್ಕೊಳ್ಳುವಂಥದ್ದು. ಇಲ್ಲಿ 4 ಚೈನ್ ಆದರೂ ಹಾಕ್ಕೊಳ್ಬಹುದು, ಇಲ್ಲ 5 ಚೈನ್ನ ಬೇಕಂದ್ರೂ ಹಾಕ್ಕೊಳ್ಬಹುದು. ನೋಡಿ, 3 ಚೈನ್ದು 5 ಸಾರಿ ಆದಮೇಲೆ ಒಂದು ಸಾರಿ 4 ಚೈನು ಅಥವಾ 5 ಚೈನು ಹಾಕ್ಕೊಳ್ಳಿ. ಮತ್ತೆ 3 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು ಸಾರಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು 3ನೇ ಬಾರಿ ಹಾಕ್ಕೊಳ್ತಾ ಇರೋದು. ಸೊ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 4ನೇ ಸಾರಿ ಕೂಡ ನಾನು 3 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಸಾರಿ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಲ್ಲಿ 3 ಚೈನ್ನ 5 ಸಾರಿ ಹಾಕಿದ್ದೀನಿ, ಮತ್ತೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 3 ಚೈನ್ಗಳನ್ನ 5 ಸಾರಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನು 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು 4 ಚೈನ್ ಹಾಕ್ಕೊಳ್ತಾ ಇರುವಂಥ ಜಾಗಕ್ಕೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ 5 ಚೈನ್ನ ಬೇಕಂದ್ರೂ ಹಾಕ್ಕೊಳ್ಬೋದು, ಚಿಕ್ಕದಾಗುತ್ತೆ ಸ್ಪೇಸ್ ಅನ್ನೋದಿದ್ರೆ. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕುಚ್ಚನ್ನ ಕಟ್ತಾ ಇಲ್ಲ. ಸೊ ಸ್ಟಾರ್ಟಿಂಗಿಂದನೇ ನಾನು ಆರ್ಚನ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಸೆಂಟರ್ನಲ್ಲಿ ಕುಚ್ಚು ಕಟ್ಕೊಳ್ಳಿಕ್ಕೆ ಜಾಗ ಬಿಟ್ಕೊಂಡಿದ್ದೀನಿ.
ಸೊ ನಿಮಗೇನಾದರೂ ಸ್ಟಾರ್ಟಿಂಗಿಂದನೇ ಕುಚ್ಚು ಕಟ್ಕೊಳ್ಬೇಕು ಅಂದರೆ ನೀವು ಮೊದಲಲ್ಲೇ 4 ಚೈನ್ನ ಹಾಕ್ಕೊಂಡು ಆಮೇಲೆ 3 ಚೈನನ್ನು 5 ಸಾರಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದ್ದಾಗಿದೆ. ಕೊನೆಯಲ್ಲಿ ನಾನು ಎಂಡಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಚೈನ್ ಎಕ್ಸ್ಟ್ರಾ ಬಂತು ನನಗೆ. 4 ಚೈನನ್ನು 2 ಸಾರಿ ಹಾಕ್ಕೊಂಡಿದ್ದೀನಿ. ಸೊ ಸೀರೆ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನನಗಿಲ್ಲಿ ಎಕ್ಸ್ಟ್ರಾ ಬಂತು. ಎರಡು ಸಾರಿ 4 ಚೈನ್ ಹಾಕ್ಕೊಂಡು ಒಂದು 3 ಸಾರಿ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಆಲ್ರೆಡಿ ನಾನು ಒಂದು ಫ್ಲವರ್ ಡಿಸೈನ್ನ ಹಾಕ್ಬಿಟ್ಟಿದ್ದೀನಿ. ಸೊ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನೋಡಿ ಮೊದಲಿಗೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 6 7 7 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ನೋಡಿ 3 ಚೈನ್ದು 2 ಗ್ಯಾಪ್ನ ಕೊಟ್ಟು 3ನೇ ಚೈನ್ ಗ್ಯಾಪ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ನ 5 ಹಾಕ್ಕೊಂಡಿದ್ವಲ್ಲ, ಅದರಲ್ಲಿ ಮಧ್ಯದ 3ನೇ ಚೈನಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮೊದಲು 3 ಚೈನ್ಗಳನ್ನ ಬಿಟ್ಟು 3 ಚೈನಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೀರೆನ ಉಲ್ಟಾ ಮಾಡ್ಕೊಳ್ತೀನಿ. ಇವಾಗ 7 ಚೈನ್ಗಳನ್ನ ಏನು ಹಾಕ್ಕೊಂಡ್ವಿ ಆ ಚೈನಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ತೀನಿ. ಸೊ ಅದು ಎಷ್ಟು ಇಡಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೋದು, ಅಥವಾ 7 ಇಲ್ಲ 8 ಮಾಡ್ಕೊಳ್ಬೋದು. ನಾನಿಲ್ಲಿ 8 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 8 ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಕರೆಕ್ಟಾಗಿ ಫಿಲ್ ಆಗುತ್ತೆ. ಇವಾಗ 7 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಏನು ಮಾಡ್ಕೊಂಡಿದ್ವಿ, ಸೀರೆನ ಉಲ್ಟಾ ಮಾಡಿಕೊಂಡು ಆ ಚೈನಿಗೆ ನಾನು 8 ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಎಂಟು ಸಾರಿ ಸಿಂಗಲ್ ಕ್ರೋಶ ಮಾಡಿದಾದಮೇಲೆ ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಸೀದಾ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಸಾರಿ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಫಸ್ಟದು ಸಿಂಗಲ್ ಕ್ರೋಶ ಏನಿದೆ ಅದರದ್ದು ಹೋಲ್ ಗ್ಯಾಪ್ ಇದೆ ನೋಡಿ. ಇಲ್ಲಿ ಆ ಹೋಲ್ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ 1 ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರನ 1 ಮಾಡ್ಕೊಳ್ತೀನಿ. ಡಬಲ್ ಕ್ರೋಶ ಆಯಿತು. ಮತ್ತೆ ನೀಡಲ್ ಮೇಲೆ 1 ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶ ಒಳಗಡೆ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ಮತ್ತು ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶದ್ದು ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಸಾರಿ ನಾನು ನೀಡಲ್ ಮೇಲೆ ದಾರ ಸುತ್ಕೊಂಡು ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. 2 ಚೈನ್ ಹಾಕಿದ್ದೀವಲ್ಲ, ಆ ಚೈನನ್ನು ಬಿಟ್ಟು 4 ಸಾರಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಸ್ಮಾಲ್ ಪೆಟಲ್ ಥರ ಬರುತ್ತೆ. ಇದಾದಮೇಲೆ ನಾನು ಇಲ್ಲಿಂದನೇ 7 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ ಫಸ್ಟಲ್ಲಿ ಹಾಕ್ಕೊಂಡಿದ್ವಲ್ಲ 7 ಚೈನು, ಅದೇ ರೀತಿ ನಾನು 7 ಚೈನ್ನ ಹಾಕ್ಕೊಂಡು ನಾವು ಯಾವ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ವಿ ಅದೇ ಚೈನ್ ಗ್ಯಾಪಿಗೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಆದಮೇಲೆ ಮತ್ತೆ ಸೀರೆನ ಉಲ್ಟಾ ಟರ್ನ್ ಮಾಡ್ಕೊಳ್ತೀನಿ. ಡಿಸೈನು ಹಾಕ್ಕೊಂಡೋದ್ರೆ ತುಂಬ ಸಿಂಪಲ್ಲಾಗಿದೆ ಮತ್ತು ಈಸಿಯಾಗಿದೆ. ನೋಡಿ ಇವಾಗ 7 ಚೈನ್ ಏನು ಮಾಡ್ಕೊಂಡಿದ್ವಿ ಆ 7 ಚೈನಿಗೆ ನಾನು 8 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ ಆ ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೈನ್ ಮೇಲೆ ನಾನು ಮತ್ತೆ 1 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 8 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 7 ಚೈನು ಫಸ್ಟು ಹಾಕ್ಕೊಂಡಿದ್ವಿ, ಆ 7 ಚೈನ್ ಗ್ಯಾಪಿಗೆ ನಾನು 8 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಸೀರೆನ ಉಲ್ಟಾ ಮಾಡಿಕೊಂಡು. ಮತ್ತಿವಾಗ ಸೀರೆನ ಸೀದಾ ಮಾಡ್ಕೊಳ್ತೀನಿ.
ಸೀದಾ ಮಾಡಿಕೊಂಡು 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶದ್ದು ಮೇಲ್ಗಡೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. 2 ಚೈನನ್ನು ಕೂಡ ಸೇರಿಸಿದ್ರೆ ನಮಗಿಲ್ಲಿ ಒಟ್ಟು 5 ಕಂಬಗಳು ಬರುತ್ತೆ. ಇಲ್ಲ 2 ಚೈನನ್ನು ಬಿಟ್ಟು ಕೌಂಟ್ ಮಾಡ್ಕೊತೀವಿ ಅಂದರೆ 2 ಚೈನನ್ನು ಬಿಟ್ಟು ನಾವು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ 3 ಕಂಬಗಳು ಹಾಕಿದ್ದಾಗಿದೆ. ಇವಾಗ 4ನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪುಟ್ಟು ಪೆಟಲ್ಸ್ ರೀತಿ ಬರುತ್ತೆ. ಸೊ ಇದೇ ರೀತಿ ನಾವು ಒಟ್ಟು 5 ಪೆಟಲ್ಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು 7 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ಗಳನ್ನ ಹಾಕ್ಕೊಂಡು ನಾವು ಫಸ್ಟು ಯಾವ ಚೈನಿಗೆ ಲಾಕ್ ಮಾಡ್ಕೊಂಡಿದ್ವಿ ಅದೇ ಚೈನಿಗೆ ನಾವು ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ಆವಾಗ ಪೆಟಲ್ಸು ನೀಟಾಗಿ ಫಿಟ್ ಆಗಿರುತ್ತೆ. ಮತ್ತು ಸೀರೆನ ಉಲ್ಟಾ ಮಾಡ್ಕೊಳ್ಬೇಕು. ಅದೇ ಚೈನಿಗೆ ನಾವು ಮತ್ತೆ 8 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ತುಂಬ ಟೈಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು. ತುಂಬ ಟೈಟ್ ಮಾಡಿಕೊಂಡಷ್ಟು ನಮಗೆ ಪೆಟಲ್ಸು ನೀಟಾಗಿ ಕುತ್ಕೊಳ್ಳೋದಿಲ್ಲ. ಹಾಗಂತ ತುಂಬ ಲೂಸ್ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಒಂದು ಮೀಡಿಯಮ್ ಆಗಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗಬೇಕು. 8 ಸಾರಿ ನಾವಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 8 ಡಬಲ್ ಕ್ರೋಶ ಕಂಬಗಳನ್ನ ಮಾಡಿದಾದ್ಮೇಲೆ ಸೀರೆನ ಸೀದಾ ಟರ್ನ್ ಮಾಡ್ಕೊಳ್ಬೇಕು. 2 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಮೊದಲನೇ ಸಿಂಗಲ್ ಕ್ರೋಶ ಕಂಬದ್ದು ಹೋಲಲ್ಲಿ ಇದೆಲ್ಲ ಆ ಹೋಲ್ ಒಳಗಡೆಗೆ ನೀಡಲ್ನ ಹಾಕಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಸೊ ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲೂ ನಮಗೆ ಒಂದು ಸ್ಮಾಲ್ ಹೋಲ್ ಕಾಣಿಸುತ್ತೆ. ಆ ಹೋಲ್ ಒಳಗಡೆಗೆ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. 2 ಚೈನನ್ನು ಸೇರಿಸಿ ನಾನಿಲ್ಲಿ ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 3 ಸ್ಮಾಲ್ ಪೆಟಲ್ಸ್ ರೆಡಿ ಆಗಿದೆ. ಸೊ ಇದೇ ರೀತಿ ಇನ್ನು 2ನ್ನ ಹಾಕ್ಕೊಳ್ಬೇಕು. ಸೊ ನಮಗೆ ಒಂದು ಆರ್ಚಲ್ಲಿ ಒಟ್ಟು 5 ಸ್ಮಾಲ್ ಪೆಟಲ್ಸ್ ಬರೋ ರೀತಿ ಮಾಡ್ಕೊಳ್ಬೇಕು. ನೋಡಿ 5 ರೆಡಿ ಆಗಿದೆ. ಸೊ 3 ಹೇಗೆ ಮಾಡಿದೆ ಅದೇ ರೀತಿ ಉಳಿದಿದ್ದು 2ನ್ನ ಕೂಡ ಮಾಡ್ಕೊಂಡಿದ್ದೀನಿ. ಮೊದಲಲ್ಲಿ ನಾವು 3 ಚೈನ್ಗಳನ್ನ ಬಿಟ್ಟು ಸೆಂಟರ್ಗೆ ಲಾಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲೂ ಕೂಡ ಎಂಡಲ್ಲಿ ಕೂಡ 3 ಚೈನ್ಗಳನ್ನ ಬಿಟ್ಟು ಅದ್ರ ನೆಕ್ಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ನಮಗೆ ಪೆಟಲ್ಸು ಈ ರೀತಿ ಕಾಣಿಸುತ್ತೆ. ನೋಡಿ 2 ಪೆಟಲ್ಸ್ ರೆಡಿಯಾಗಿದೆ. ಸೊ ಎಲ್ಲೂ ಕೂಡ ನಮಗೆ ಇದು ಬೆಂಡ್ ಆಗಿರೋದಿಲ್ಲ. ಬಟ್ ಹಾಕ್ಕೊಳ್ಳೋವಾಗ ನಾವು ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಹಾಕ್ಕೊಳ್ಬೇಕು. ಒಂದು ಕಡೆ ಟೈಟು ಒಂದು ಕಡೆ ಲೂಸು ಮಾಡಿ ಹಾಕ್ಕೊಂಡ್ರೆ ನಮಗೆ ಈ ರೀತಿ ಕರೆಕ್ಟಾಗಿ ಪೆಟಲ್ಸು ಫಿಟ್ ಆಗಿರೋದಿಲ್ಲ. ಸೊ ಇವಾಗ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಕೆಳಗಡೆ 4 ಚೈನ್ ಇತ್ತಲ್ಲ ಅದ್ರ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೇಕು. ಮತ್ತು ನಾನಿವಾಗ 7 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ಗಳು ಹಾಕ್ಕೊಂಡು ನಾನು ಮತ್ತೆ ಇನ್ನೊಂದು ಪೆಟಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. 7 ಚೈನ್ ಹಾಕ್ಕೊಂಡಾದ್ಮೇಲೆ ಮೊದಲ 2 ಸಾರಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, 2ನ್ನ ಬಿಟ್ಟು 3ನೇದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸೀರೆನ ಉಲ್ಟಾ ಮಾಡ್ಕೊಳ್ತೀನಿ. ಸೀರೆನ ಉಲ್ಟಾ ಮಾಡಿಕೊಂಡು ಇವಾಗ 7 ಚೈನ್ ಏನು ಹಾಕ್ಕೊಂಡಿದ್ವಿ ಆ 7 ಚೈನ್ಗೆ ನಾನು 8 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಹೊಸಬ್ರೇನಾದರೂ ಆಗಿದ್ರೆ ಈ ಡಿಸೈನ್ ಹಾಕೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ನಿಧಾನವಾಗಿ ಹಾಕಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ.
ಯಾವ ಡಿಸೈನ್ ಕೂಡ ನಾವು ಹಾಕ್ತಾ ಹೋದರೆ ಕಷ್ಟ ಅನಿಸೋದಿಲ್ಲ. ಹಾಕ್ತಾ ಹಾಕ್ತಾ ಎಲ್ಲ ಡಿಸೈನ್ಗಳು ಕೂಡ ನಮಗೆ ಈಸಿ ಅಂತ ಅನಿಸ್ಬಿಡುತ್ತೆ. ಬಟ್ ಏನಂದರೆ ಫಸ್ಟಿಗೆ ನಾವು ಹೊಸಬ್ರಾಗಿದ್ದರೆ ಹಾಕೋವಾಗ ಈ ಡಿಸೈನ್ನ ನಾನು ಹಾಕೇ ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ಡಿಸೈನ್ನ ನಿಜವಾಗ್ಲೂ ನೀವು ಹಾಕ್ಕೊಳ್ಬಹುದು. ನೋಡಿ 7 ಚೈನ್ ಮೇಲೆ ನಾನು 8 ಸಾರಿ ಸಿಂಗಲ್ ಕ್ರೋಶಾ ಮಾಡಿಕೊಂಡು ಸೀರೆನ ಸೀದಾ ಮಾಡ್ಕೊಳ್ತೀನಿ. ಸೀರೆನ ಸೀದಾ ಮಾಡಿಕೊಂಡು 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶಾ ಮಾಡಿದ್ವಲ್ಲ ಅದ್ರ ಹೋಲ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಮಾಡ್ಕೊಳ್ತೀನಿ. ಸೊ 2 ಚೈನ್ ಹಾಕಿರೋದನ್ನ ಬಿಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶಾನ ಮಾಡ್ಕೊಳ್ತೀನಿ. ಚೈನ್ ಹಾಕಿರೋದನ್ನು ಸೇರಿಸಿದ್ರೆ ಒಟ್ಟು 5 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಮಾಡ್ಕೊಳ್ಬೇಕು. ಕಂಬಗಳು ತುಂಬ ಜಾಸ್ತಿ ಹಾಕೊಂಡ್ಬಿಟ್ರೆ ನಮಗೆ ಡಿಸೈನು ತುಂಬ ಲಾಂಗ್ ಆಗಿ ಕಾಣಿಸುತ್ತೆ. ಸೊ ನಮಗಿಲ್ಲಿ 5 ಕಂಬಗಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ 5 ಕಂಬಗಳಾದಮೇಲೆ ಮತ್ತೆ 7 ಚೈನ್ಗಳನ್ನ ಹಾಕ್ಕೊಳ್ತೀನಿ. 7 ಚೈನ್ ಹಾಕ್ಕೊಂಡು ಮೊದಲಿಗೆ ನಾವು ಯಾವ ಚೈನಿಗೆ ಲಾಕ್ ಮಾಡ್ಕೊಂಡಿದ್ವಿ ಅದೇ ಚೈನ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೀರೆನ ಉಲ್ಟಾ ಮಾಡ್ಕೊಳ್ತೀನಿ. ಆ 7 ಚೈನ್ ಗ್ಯಾಪಿಗೆ ನಾನು 8 ಸಾರಿ ಸಿಂಗಲ್ ಕ್ರೋಶಾನ ಮಾಡ್ಕೊಳ್ತೀನಿ. ಇಲ್ಲಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಯಾಕಂದರೆ ಮೊದಲಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಸೇಮ್ ಅದೇ ರೀತಿ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ 7 ಚೈನ್ ಒಳಗಡೆಗೆ ನಾನು 8 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 8 ಸಾರಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಸೀರೆನ ನಾವು ಸೀದಾ ಮಾಡ್ಕೊಳ್ಬೇಕು. 2 ಚೈನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಮೊದಲನೇ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾನು ಇನ್ನೊಂದು ಕಂಬನ ಹಾಕ್ಕೊಳ್ತೀನಿ. ಸೊ ಇದೇ ರೀತಿ ನಾನು 2 ಚೈನನ್ನು ಬಿಟ್ಟು ಒಟ್ಟು 4 ಕಂಬಗಳನ್ನ ಹಾಕ್ಕೊಳ್ತೀನಿ. ನೋಡಿ 4 ಕಂಬಗಳು ಹಾಕ್ಕೊಂಡಿದ್ದಾಗಿದೆ. ಸೊ ಇವಾಗ ಈ 2 ಪೆಟಲ್ಸ್ನ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ನಾವು ಪೂರ್ತಿ ಪೆಟಲ್ಸ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದ್ದಾಗಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ. ಪೆಟಲ್ಸು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆಯಲ್ಲಿ ಸ್ವಲ್ಪ ಬಳ್ಳಿ ರೀತಿ ಡಿಸೈನ್ಸ್ ಇರೋದ್ರಿಂದ ಈ ಸೀರೆಗೆ ಈ ರೀತಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿರುವಂಥದ್ದು. ನೋಡಿ ಸೆರಗು ಯಾವ ಕಲರ್ ಇದೆ ಅದ್ರ ಆಪೋಸಿಟ್ ಕಲರಲ್ಲಿ ನಾನು ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ಸೇಮ್ ಕಲರಲ್ಲಿ ಹಾಕಿದರೆ ಅದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅಂತ. ನೋಡಿ ಎಲ್ಲೂ ಕೂಡ ನಮಗೆ ಫ್ಲವರು ಬೆಂಡಾಗಿಲ್ಲ. ಸೊ ನೀಟಾಗಿ ಬರುತ್ತೆ. ಅಂದರೆ ಹಾಕೋವಾಗ ಎಲ್ಲೂ ನಾವು ಟೈಟ್ ಮಾಡ್ಕೊಳ್ಬಾರ್ದು ಅಥವಾ ಲೂಸು ಮಾಡ್ಕೊಳ್ಬಾರ್ದು. ಒಂದು ಸಾರಿ ಫಸ್ಟ್ ಪೆಟಲ್ಸ್ ಯಾವ ಲೆವೆಲಲ್ಲಿ ಹಾಕ್ಕೊಂಡಿರ್ತೀವಿ ಅದೇ ರೀತಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮಗೆ ಈ ಡಿಸೈನು ಎಲ್ಲಿ ಕೂಡ ಬೆಂಡಾಗೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಈ ಮಧ್ಯ ನಾನು 4 ಚೈನ್ ಏನು ಬಿಟ್ಕೊಂಡಿದ್ದೀನಿ ಆ ಜಾಗಕ್ಕೆ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ಕುಚ್ಚು ಕಟ್ಕೊಳ್ಳಿಕ್ಕೆ ನಾನಿಲ್ಲಿ 180 ಎಳೆ ದಾರನ ತಗೊಂಡಿದ್ದೀನಿ. 180 ಎಳೆ ದಾರನ ಡಬಲ್ ಮಾಡಿಕೊಂಡಾಗ 360 ಎಳೆ ದಾರ ಆಗುತ್ತೆ. 360 ಎಳೆ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಮತ್ತು ಕುಚ್ಚನ್ನ ನಾನು ತುಂಬ ಲಾಂಗಾಗಿ ಕಟ್ಕೊಂಡಿಲ್ಲ. ಸೊ ಅದು ಆರ್ಚು ಪೆಟಲ್ಸ್ದು ಆರ್ಚ್ ಎಷ್ಟು ಉದ್ದ ಬಂದಿದೆ ಅಷ್ಟುದ್ದಕ್ಕೆ ಮಾತ್ರ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ಈ ಡಿಸೈನ್ಗೆ ನೀವು ಮಣಿ ಬೇಕಂದರೆ ಜೋಡಿಸ್ಕೊಳ್ಬೋದು. ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ನಾವು ಚೈನ್ ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕೂ ಮೊದಲು ಬೇಕು ಅನ್ನೋರು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೋದು. ಆವಾಗ ಪ್ರತಿಯೊಂದು ಪೆಟಲ್ಸ್ ಮಧ್ಯೆ ಒಂದು ಸ್ಮಾಲ್ ಮಣಿಗಳು ಬರುತ್ತೆ.
ನೀವು ಬೇಕಂದರೆ ಗೋಲ್ಡ್ ಬೀಡ್ ಬೇಕಂದ್ರೂ ಯೂಸ್ ಮಾಡ್ಬೋದು, ಇಲ್ಲ ಸಿಲ್ವರ್ ಬೀಡ್ ಬೇಕಂದ್ರೂ ಯೂಸ್ ಮಾಡ್ಬೋದು. ವಿತೌಟ್ ಬೀಡು ಸೀರೆ ಕುಚ್ಚು ಕೇಳೋರಿಗೆ ಈ ಡಿಸೈನು ತುಂಬಾ ಸೂಟ್ ಆಗುತ್ತೆ ಫ್ರೆಂಡ್ಸ್, ಮತ್ತು ತುಂಬಾ ಡಿಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ತುಂಬಾ ಪ್ಲೇನ್ ಆಯಿತು ಅಂತ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೀರೆಯಲ್ಲಿ ಸಿಲ್ವರ್ ಜರಿ ಇದ್ದಿದ್ದರಿಂದ ನಾನು ಒಂದು 4 mm ಸೈಜ್ದು ಬೀಡನ್ನ ತಗೊಂಡಿದ್ದೀನಿ. ಆ ಬೀಡನ್ನ ನಾನು ನಾರ್ಮಲ್ ನೀಡಲಿಂದ ನಾನು ಇಲ್ಲಿ ಹೊಲ್ಕೊಂಡಿರುವಂಥದ್ದು. ಸೊ ಪೆಟಲ್ಸ್ ಇದೆಯಲ್ಲ, ಫ್ಲವರ್ ಪೆಟಲ್ಸ್ದು ಸೆಂಟರಿಗೆ ನಾನು ಬರೋ ಹಾಗೆ ನಾರ್ಮಲ್ ಎಮ್ಮಿಂಗ್ ನೀಡಲಿಂದ ದಾರ ಪೋಣಿಸ್ಕೊಂಡು ಒಂದು ಬೀಡನ್ನ ಪೋಣಿಸ್ಕೊಂಡು ಹೊಲ್ಕೊಂಡಿದ್ದೀನಿ. ನೋಡಿ, ಒಂದೊಂದು ಬೀಡ್ ಇಟ್ಟರೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.